ಆಪ್ಕಿ ಅದಾಲತ್ನಲ್ಲಿ ಶಿಲ್ಪಾ ಶೆಟ್ಟಿ ಅವರ ಮೇಲಿರುವ ಆರೋಪವೆಂದರೆ ಇವರು ಇಂಟರ್ನ್ಯಾಷನಲ್ ಪಾಪ್ಯುಲಾರಿಟಿಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಎಂಬುದು. ಶಿಲ್ಪಾ ಅವರೇ, ಬಿಗ್ ಬ್ರದರ್ ಬಗ್ಗೆ ಮಾತಾಡೋಣ. ಈ ಶೋ ನಿಮ್ಮನ್ನ ಸೂಪರ್ ಸ್ಟಾರ್ ಆಗಿ ಬದಲಾಯಿಸ್ತು. ಇಡೀ ಜಗತ್ತಿಗೆ ನೀವು ಯಾರು ಅಂತ ಗೊತ್ತಾಯ್ತು. ಇಂಗ್ಲೆಂಡಿನ ಪ್ರತಿಯೊಂದು ಮನೆಯವರಿಗೂ ಗೊತ್ತಿದೆ ಶಿಲ್ಪಾ ಶೆಟ್ಟಿ ಯಾರು ಅಂತನ್ನೋದು. ಇದ್ ಕೆಟ್ಟ ವಿಷಯನಾ? ಆದ್ರೆ ನಿಜ ಏನು ಅಂತಂದ್ರೆ ನೀವು ಇದಕ್ಕೆ ಭಾರಿ ಬೆಲೆ ತೆರಬೇಕಾಯ್ತು. ಈ ಶೋನಲ್ಲಿ ನಿಮ್ಗೆ ಸಾಕಷ್ಟು ಸಲ ಅವಮಾನ ಆಯ್ತು, ನೀವು ಅಳ್ಬೇಕಾಯ್ತು. ಒಂದು 2-3 ಶಾರ್ಟ್ಸ್ ತೋರ್ಸಿದಾರಲ್ಲ ನಾನು ಅಳ್ತಿರೋದು. ಆಬ್ವಿಯಸ್ಲಿ ಆ ಟೈಮಲ್ಲಿ ದೊಡ್ಡ ಆರ್ಗ್ಯುಮೆಂಟ್ ಆಗಿತ್ತಲ್ಲ ನನ್ನ ಮತ್ತೆ ಜೇಟ್ ಮಧ್ಯದಲ್ಲಿ, ಗಾಡ್ ಬ್ಲೆಸ್ ಹರ್ ಸೋಲ್. ಬಟ್ ಅದ್ ಬಿಟ್ಟು ಕೂಡ ತುಂಬಾ ಏನೇನೋ ಆಯ್ತು. ತುಂಬಾ ಒಳ್ಳೆ ಮೂಮೆಂಟ್ಸ್ ಕೂಡ ಇತ್ತು. ಆದ್ರೆ ಆಸ್ ಯೂಶುವಲ್ ಮೀಡಿಯಾ ಅವರು ಯಾವ್ದಕ್ಕೆ ಜಾಸ್ತಿ ಹೈಲೈಟ್ ಮಾಡ್ತಾರೆ ಅಂದ್ರೆ TRP ಯಾವ್ದಕ್ ಸಿಗುತ್ತೋ ಅದಕ್ಕೆ. ಅದೊಂದು ಯಾಥರ ವಾಕ್ಯ ಆಗಿತ್ತು ಅಂದ್ರೆ ಸಡನ್ಲಿ ಇಂಟರ್ನ್ಯಾಷನಲಿ ಮಾತಾಡೋ ಹಾಗಾಗಿತ್ತು ನೋಡಿ. ಆ ಸಮಯದಲ್ಲಿ ಹೆಡ್ಲೈನ್ಸ್ ಏನಿತ್ತು ನ್ಯೂಸ್ ಪೇಪರ್ದು ಅದನ್ನ ಓದಿ ಹೇಳ್ತೀನಿ. ಶಿಲ್ಪಾ ವಿಚಾರವಾಗಿ ದಿಲ್ಲಿಯಿಂದ ಲಂಡನ್ ತನಕ ಗಲಾಟೆ, ಶಿಲ್ಪಾ ವಿಚಾರವಾಗಿ ಗದ್ದಲ, ಬ್ರಿಟನ್ ಸಂಸತ್ತಿನಲ್ಲಿ ಪ್ರತಿಧ್ವನಿಸಿದ ಕಮೆಂಟ್ಗಳು. ಒಂದು ಪೇಪರ್ನಲ್ಲಿ ಪ್ರಿಂಟ್ ಆಗಿತ್ತು, ಶಿಲ್ಪಾ ಅವರಿಗೆ ಚಿತ್ರಹಿಂಸೆ ಕೊಟ್ಟದ್ದು ಭಾರತಕ್ಕೆ ಬೇಸರವಾಗಿದೆ. ವಾಹ್ ವಾಹ್. ನೋಡಿ, ಲಂಡನ್ ಅಲ್ಲಿ ಯಾರು ಏಷ್ಯನ್ಸ್ ಅವ್ರ ಕಂಟ್ರಿನ ಬಿಟ್ಟು ಹೋಗಿದಾರಲ್ಲ, ಬಾಂಗ್ಲಾದೇಶೀಸ್, ಪಾಕಿಸ್ತಾನೀಸ್, ಇಂಡಿಯನ್ಸ್, ಅವ್ರ ದೇಶನ ಬಿಟ್ಟು ಅಲ್ಲಿ ಸೆಟ್ಲ್ ಆಗಿದಾರಲ್ಲ, ಆಬ್ವಿಯಸ್ಲಿ ದೇ ಹ್ಯಾವ್ ಫೇಸ್ಡ್ ಅ ಸರ್ಟನ್ ಅಮೌಂಟ್ ಆಫ್ ಡಿಸ್ಕ್ರಿಮಿನೇಷನ್ ಅಟ್ ಎವ್ರಿ ಸ್ಟೆಪ್. ಮತ್ ಅವ್ರಿಗೆ ಸ್ಪೆಷಲ್ ಆಗಿ ತುಂಬಾನೇ ಬೇಜಾರಾಯ್ತು ನನ್ ಜೊತೆ ಈ ತರ ಬಿಹೇವ್ ಮಾಡ್ತಿದ್ದಾರೆ. 40,000 ಜನ ಬ್ರಿಟಿಷ್ ಮೀಡಿಯಾ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. 60,000, 65,000. It's been the highest, it was the highest recorded complaints. ಅಂದ್ರೆ ಈ ಮಾತಿನರ್ಥ ಜನಕ್ಕೆ ನಿಜಕ್ಕೂ ಬೇಜಾರಾಗಿತ್ತಲ್ವಾ? They felt that they were being treated badly because I was the only Indian in the house. So ಅವ್ರಿಗನ್ಸ್ತು it was insulting. ಆದ್ರೆ ಅವ್ರ ಪರ್ಸೆಪ್ಷನ್ ಬೇರೆನೇ ಆಗಿತ್ತು. ನಾನ್ ಮನೇಲಿದ್ದಾಗ ನನ್ ಪರ್ಸೆಪ್ಷನ್ ಬೇರೆನೇ ಆಗಿತ್ತು. ನನಗನ್ಸ್ತು 3 ಜನ ಹುಡ್ಗಿರು ನನ್ ಮೇಲೆ ಹೊಟ್ಟೆ ಕಿಚ್ ಪಟ್ಕೋತಿದ್ದಾರೆ. ಅದಕ್ಕೇನೆ ಹೊಟ್ಟೆ ಕಿಚ್ಚಿಂದ ಇವರು ಈ ತರ ನನ್ ಮೇಲೆ ಜಗಳ ಆಡ್ತಿದ್ದಾರೆ ಅಂತ. ಆದ್ರೆ ಐ ಡಿಡ್ಂಟ್ ಥಿಂಕ್ ದೇ ವರ್ ರೇಸಿಸ್ಟ್. ಅಲ್ಲ, ನಿಮ್ಮನ್ನ ಯಾರು ಈ ವಿಚಾರ ಕೇಳಲಿಲ್ವಾ? ಒಂದ್ ವೇಳೆ ನೀವು ಆ ಹುಡುಗಿರ್ ವಿಚಾರವಾಗಿ ಹೊಟ್ಟೆ ಉರಿ ಪಡ್ತಾ ಇದ್ರೆ, ಅವರಿಗೆ ಬೈತಾ ಇದ್ದಿದ್ರೆ, ಅಳೋ ಬದ್ಲಿಗೆ ನಗಬೇಕಾಗಿತ್ತಲ್ವಾ? ನಾನು ಮೊದಲನೇ ಸಲ ಶಮಿತಾ ಹತ್ರ ಮಾತಾಡ್ದಾಗ ಮನೆಯಿಂದ ಹೊರಗ್ ಬಂದ್ಮೇಲೆ ಅಳೋದ್ರ ಮಧ್ಯೆ ಅವಳು ನನ್ನ ಹತ್ರ ಒಂದೇ ಪ್ರಶ್ನೆ ಕೇಳಿದ್ಲು, ನೀನ್ ಯಾಕೆ ಒಳಗೆ ಕಪ್ಪಾಳಕ್ ಹೊಡಿಲಿಲ್ಲ ಅಂತ. ನೀನ್ ಹೇಗ್ ಟಾಲರೇಟ್ ಮಾಡ್ದೆ ಅಂತ. ನಾನ್ ಸ್ವಲ್ಪ ವಿಚಿತ್ರ ಇದ್ದೀನಿ. ಯಾರು ನಿಮ್ಮನ್ನ ಕೇಳಿಲ್ವಾ ನೀವು ಕರಾಟೆನಲ್ಲಿ ಬ್ಲಾಕ್ ಬೆಲ್ಟ್ ಅಂತ? ಆನೆಸ್ಟ್ಲಿ ನನ್ಗದನ್ನ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಾನೆ ಅನ್ಸ್ಲಿಲ್ಲ. ನನ್ಗನ್ಸ್ತಿತ್ತು ನಾನ್ ಯಾವಾಗ ಇಲ್ಲಿಂದ ನಾನು ಹೊರಗಡೆ ಹೋಗ್ತೀನಿ ಅಂತ. ಆದ್ರೆ ನಾನ್ ಎವಿಕ್ಟೇ ಆಗ್ತಿರ್ಲಿಲ್ಲ. ಎಲ್ಲರ ಜೊತೆಗೆ ನಿಮ್ಗೆ ಸಾಕಷ್ಟು ಹಣ ಕೂಡ ಸಿಕ್ತು. ನನ್ಗೆ ಅದಕ್ ದುಡ್ಡು ಸಿಕ್ತು. ಅಂಡ್ ಆನೆಸ್ಟ್ಲಿ ನನ್ಗನ್ಸಿತ್ತು ನಾನು 3 ವಾರ ಇರೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ನಾನು 3 ವಾರ ಅಲ್ಲ, ಆ ಶೋನೇ ನಾನು ವಿನ್ ಆಗ್ಬಿಟ್ ಬಂದೆ. ಬಟ್ I would not compromise my dignity for money. Never in my life. ಒಂದು ಎಂತ ಇನ್ಸಿಡೆಂಟ್ ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂದ್ರೆ, ನೀವು ಕಾಂಪ್ರಮೈಸ್ ಆಗಿದ್ದೀರಾ ಪಬ್ಲಿಸಿಟಿಗೋಸ್ಕರ, ಹೆಸರು ಮಾಡೋದಕ್ಕೋಸ್ಕರ. ಅದು ರಿಚರ್ಡ್ ಗೆರೆ ಅವರ ಕಿಸ್ಸು. ನಾನು ನನಗೆ ಹೇಳಿ ನನಗೆ ಕಿಸ್ಸು ರಿಚರ್ಡ್ ಅವ್ರು ಮಾಡಿದ್ರು. ನನಗಂತೂ ಗೊತ್ತೂ ಇರಲಿಲ್ಲ ಅವ್ರು ನನಗೆ ಕಿಸ್ ಮಾಡ್ತಾರೆ ಅಂತ. ಅವ್ರ ಪಾಪ ಬಂದ್ರು ಫಾರಿನ್ ಕಂಟ್ರಿಯಿಂದ ನಮ್ ಕಂಟ್ರಿಗೆ ನಮ್ಗೇನೋ ಹೆಲ್ಪ್ ಮಾಡೋದಿಕ್ಕೆ. ಏಡ್ಸ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. And we did our bit as celebrities. I want to know all those media people who brought up this issue. Instead of paying importance to the issue of AIDS, ಅವ್ರೇನ್ ಮಾಡಿದ್ದಾರೆ ಈ ಇಶ್ಯೂ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಅವ್ರಂತೂ ಏನ್ ಮಾಡಿದ್ರು. ನಾವಿಬ್ರು ಎಂಟರ್ಟೈನರ್ಸ್, ನಾವು ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ ಮಾಡಿದ್ದು ಸರಿ, ಆತರ ಅನ್ಕೊಳ್ಳೋಣ, ಅದಕ್ಕೆ ಮಾಡಿದ್ದು. ಮತ್ ಅಂತದ್ ಏನ್ ಮಾಡಿದ್ರು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಮ್ಮೇಲೆ ಕ್ರಿಮಿನಲ್ ಕೇಸ್ ಹಾಕೋ ಅಂತದ್ದು. ದೇರ್ ಇಸ್ ಸ್ಟಿಲ್ ಅ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿಮ್ ಅಂಡ್ ಮೀ. ಅವ್ರಿಗೆ ಏನ್ ಮಾಡಿದ್ರು ಅಂತ ನಾನ್ ನಿಮ್ಗೆ ಸ್ಟೇಟ್ಮೆಂಟ್ ಅನ್ನ ಓದಿ ಹೇಳ್ತೀನಿ. ಹಾಲಿವುಡ್ ಸ್ಟಾರ್ ರಿಚರ್ಡ್ ಗೆರೆ ಅವರು ಹೇಳ್ತಾರೆ, ನಾನು ಶಿಲ್ಪಾ ಶೆಟ್ಟಿ ಅವರ ಸೌಂದರ್ಯ ನೋಡಿ ಮಾರು ಹೋದೆ ಅಂತ. ಅದೇ ಕಾರಣಕ್ಕೆ ಅವರು ನಿಮ್ಗೆ ಅವತ್ತು ಅಲ್ಲಿ ಕಿಸ್ ಮಾಡಿದ್ದು. ಮತ್ತೆ ಅವ್ರು ಹೇಳ್ತಾರೆ, ನನ್ಗಿದ್ರ ಬಗ್ಗೆ ಬೇಜಾರಿದೆ, ರಿಗ್ರೆಟ್. ಮುಂದಿನ ತಾರೀಕು ಯಾವಾಗಿದೆ? ಇಲ್ಲ ನೋಡಿ, ನಾನು ರಿಚರ್ಡ್ನ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ.
ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಮತ್ತೆ ಅವರು ನಮ್ ದೇಶಕ್ಕೆ ಗೆಸ್ಟ್ ಆಗಿ ಬಂದಿದ್ರು. ಅವ್ರು ಇಮಿಡಿಯೇಟ್ ಆಗಿ ಹೋಗ್ಬೇಕಾಯ್ತು. ಮತ್ತೆ ನಾನು ಇಟ್ಸ್ ರಿಯಲಿ ಸ್ಯಾಡ್, ನಾನು ಏರ್ಪೋರ್ಟ್ ಅಲ್ಲಿ ಇದ್ದೆ. ಐ ವಾಸ್ ನಾಟ್ ಅಲೌಡ್ ಟು ಲೀವ್ ದ ಕಂಟ್ರಿ ಬಿಕಾಸ್ ಏರ್ಪೋರ್ಟ್ ಅಥಾರಿಟೀಸ್ ಹೇಳಿದ್ರು ನನ್ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ. ಇಟ್ಸ್ ವೆರಿ ಡಿಸ್ರೆಸ್ಪೆಕ್ಟ್ಫುಲ್. ಅಂದ್ರೆ ನಿಜಕ್ಕೂ ಕಷ್ಟ ತುಂಬಾ ಅನ್ಸ್ತು, ನನಗ್ ತುಂಬಾ ಬೇಜಾರಾಯ್ತು. ನನಗೆ ಡಾಕ್ಟರೇಟ್ ಸಿಕ್ಕಿದೆ ನಾನು ಅಬ್ರಾಡ್ ಅಲ್ಲಿ ಇದ್ದಾಗ. ನನಗ್ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಬೇರೆ ಕಂಟ್ರಿಲಿ ಇದ್ದಾಗ ನಮ್ ದೇಶದಲ್ಲಿ ಒಂದ್ ಕೇಸಿಗೆ 5-4 ವರ್ಷ ಆಗುತ್ತಲ್ಲ, ಯಾಕಂದ್ರೆ ಇದೇ ತರ ವೇಸ್ಟ್ ಕೇಸ್ಗಳೇ ಬಿದ್ದಿರೋದು ಅಲ್ಲಿ, ಒಂದಾದ್ಮೇಲೆ ಒಂದ್ ಪೈಲಪ್ ಆಗ್ತಿದೆ ಅಲ್ಲಿ. ಸೊ ಐ ಜಸ್ಟ್ ಥಿಂಕ್ ದೇರ್ ಹ್ಯಾಸ್ ಟು ಬಿ ಅ ಲಾ ಇನ್ ದಿಸ್ ಕಂಟ್ರಿ ವೇರ್ ಸೆಲೆಬ್ರಿಟೀಸ್ ಆರ್ ನಾಟ್ ಮೇಡ್ ಸ್ಕೇಪ್ ಗೋಟ್ ಅಂಡ್ ಟಾರ್ಗೆಟ್ಸ್. ಯಾರಿಗಾದ್ರೂ ಪಬ್ಲಿಸಿಟಿ ಬೇಕು ಅಂದ ತಕ್ಷಣ ಕೇಸ್ ಹಾಕ್ಬಿಡೋದು ಹೀರೋ ಅಥವಾ ಹೀರೋಯಿನ್ ಮೇಲೆ. 4 ಕೇಸ್ ಬಿದ್ದಿರ್ಬೋದು ನನ್ ಮೇಲೆ. ನಮ್ಮಪ್ಪ ನಮ್ಮಪ್ಪಂಗೆ ಇವಾಗ ಸುಸ್ತಾಗಿದೆ. ಹಿ ಇಸ್ ಗೆಟಿಂಗ್ ಓಲ್ಡರ್ ಅಂಡ್ ಹಿ ಹ್ಯಾಸ್ ಟು ಕೀಪ್ ರನ್ನಿಂಗ್ ಅಪ್ ಅಂಡ್ ಡೌನ್ ಟು ಕೋರ್ಟ್ಸ್. ನನ್ ಲಾಯರ್ಸ್ ಬಿಲ್ಸ್ ನ ನೀವೇನಾದ್ರೂ ಒಂದ್ ವೇಳೆ ನೋಡಿದ್ರೆ ಶಾಕ್ ಆಗೋಗ್ತೀರಾ. ಓವರ್ ಸ್ಟೂಪಿಡ್ ಕೇಸಸ್ ಲೈಕ್ ಒಬ್ಸಿನಿಟಿ ಕೇಸಸ್. ಯಾಕಂದ್ರೆ ನಾನು ನನ್ನ ಸ್ಟಮಕ್ ತೋರ್ಸಿದೀನಿ. ಹಾಗಿದ್ರೆ ಸ್ಯಾರಿನೇ ಬ್ಯಾನ್ ಮಾಡಿ ನೀವು. ರಿಯಲಿ ಸೀರಿಯಸ್ಲಿ ಥಿಂಕ್ ಅಬೌಟ್ ಇಟ್. ನನ್ ಮೇಲೆ ಒಬ್ಸಿನಿಟಿ ಕೇಸ್ ಇದೆ ಫಾರ್ ಶೋಯಿಂಗ್ ಮೈ ಸ್ಟಮಕ್. ಸೊ ನನಗ್ ಸೀರಿಯಸ್ಲಿ ಅನ್ಸುತ್ತೆ, ನೀವು ಈ ಆರ್ಟಿಕಲ್ಸ್ ಎಲ್ಲ ಬರುತ್ತಲ್ಲ, ನೀವು ಶಿಲ್ಪಾ ಶೆಟ್ಟಿ ಅಂತ ಹೆಸರು ಗೂಗಲ್ ಮಾಡಿದಾಗ, ಸೊ ಆಬ್ವಿಯಸ್ಲಿ ಇದು ಬ್ರಿಟಿಷ್ ಮೀಡಿಯಾ ಆಲ್ಸೋ ಗೆಟ್ಸ್ ಟು ಹಿಯರ್ ಅಬೌಟ್ ದಿಸ್. ಸೊ ಬ್ರಿಟಿಷ್ ಮೀಡಿಯಾಲೂ ಇದೇ ತರ ವಿಷಯಗಳು ಪ್ರಿಂಟ್ ಆಗುತ್ತೆ. ಸೊ ನೀವೇ ಯೋಚನೆ ಮಾಡಿ, ನಮ್ಮ ವಾಟ್ ಇಸ್ ದ ಇಂಪ್ರೆಷನ್ ಯು ಹ್ಯಾವ್ ಆಫ್ ಇಂಡಿಯನ್ ಪೀಪಲ್ ಅಬ್ರಾಡ್. ಇವರು ಯಾವ ಥರ ಯೋಚನೆ ಮಾಡುವಂತ ಜನ. ರಿಚರ್ಡ್ ಒಂದ್ ಕಿಸ್ ಮಾಡಿದ್ದಕ್ಕೆ ಕ್ರಿಮಿನಲ್ ಕೇಸ್ ಆಗೋಗಿದೆಯಲ್ಲ. ಸ್ವಾಮಿ ರಾಮದೇವ್ ರಿಯಾಕ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ನೋಡಿ ಇಂಥದ್ದನ್ನೆಲ್ಲ ಪಬ್ಲಿಕ್ ಸ್ಟಂಟ್ಗೋಸ್ಕರ ಮಾಡ್ತಾರೆ ಅಂತ ಅಂದಿದ್ರು. ನೋಡಿ ಒಂದ್ ವಿಷಯ ನಾನ್ ಹೇಳ್ತೀನಿ, ನನಗಂತೂ ಗೊತ್ತೂ ಇರ್ಲಿಲ್ಲ ಅವ್ರು ಕಿಸ್ ಮಾಡ್ತಾರೆ ಅಂತ. ಒಂದ್ ವೇಳೆ ಅವ್ರು ನನ್ನ ಕಿಸ್ ಮಾಡ್ತಿದ್ದಾಗ ನಾನು ಅವ್ರನ್ನ ಪುಷ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರು ನಮ್ ಗೆಸ್ಟ್ ಆಗಿ ಬಂದಿದ್ದಾರೆ. ಐ ಹ್ಯಾವ್ ಟು ಟ್ರೀಟ್ ಹಿಮ್ ವಿತ್ ರೆಸ್ಪೆಕ್ಟ್. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ನನ್ ರಿಯಾಕ್ಷನ್ ನೋಡಿದ್ರೆ, ಮತ್ತೆ ಈ ಮೀಡಿಯಾ ಅವರು, ಐ ಆಮ್ ಸಾರಿ ಐ ಹ್ಯಾವ್ ಟು ಸೇ ದಿಸ್, ಈ ಮೀಡಿಯಾ ಅವರು ಮತ್ತೆ ಲೂಪ್ ಮಾಡ್ತಾರಲ್ಲ ಒಂದೇ ಫುಟೇಜ್ ಅನ್ನ, ಒಂದೇ ಶಾರ್ಟ್ ಅನ್ನ ನೀವೊಂದ್ ವೇಳೆ 25 ಸಲ ತೋರ್ಸಿದ್ರೆ ಒಂದು 10 ಸೆಕೆಂಡ್ ಅಲ್ಲಿ ಯಾರಿಗಾದ್ರೂ ಇರಿಟೇಷನ್ ಆಗುತ್ತೆ. ಅದಕ್ಕೆ ನಾನು ಇರಿಟೇಟ್ ಆದೆ, ಏನ್ ಆಗ್ತಿದೆ ಇಲ್ಲಿ ಅಂತ. ಆಕ್ಚುಲಿ ಶಾರ್ಟ್ ಒಂದೇ ಆಗಿತ್ತು, ವೇರ್ ಹಿ ಬೆಂಟ್ ಮಿ ಅಂಡ್ ಕಿಸ್ಡ್ ಮಿ. ಆದ್ರೆ ಅದೇ ಶಾರ್ಟ್ ಅನ್ನ 25 ಸಲ ತೋರ್ಸಿದ್ರು. ಹಾಗೆ ಒಂದ್ 25 ಕಿಸಸ್. ಸೊ ಐ ಡಿಡ್ಂಟ್ ನೋ ಹೌ ಟು ರಿಯಾಕ್ಟ್. ಮತ್ತೆ ನಾನ್ ಹೇಳ್ತಾ ಇಲ್ಲ ನಾನು ತುಂಬಾ ಖುಷಿಯಾಗಿದೆ ರಿಚರ್ಡ್ ಗೇರ್ ಕಿಸ್ ಮಾಡಿದ್ದಕ್ಕೆ ಅಂತ. ಆದ್ರೆ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಇದ್ರಲ್ಲಿ ನನ್ ತಪ್ಪೇನಿದೆ? ನನ್ ಮೇಲೂ ಕೇಸ್ ಹಾಕೋ ಅಂಥದ್ದು ಮತ್ತೆ ನನ್ನ ಈ ತರ ಟ್ರೀಟ್ ಮಾಡಿ. ಸೊ ಐ ಹ್ಯಾಡ್ ಟು ಗೋ ಥ್ರೂ ಸೋ ಮಚ್ ಆಫ್ ಗ್ರೀಫ್ ಬಿಕಾಸ್ ಆಫ್ ದ್ಯಾಟ್. ಇಲ್ಲಿ ಕೂತಿರುವಂತಹ ಜನಗಳನ್ನ ನಾವು ಕೇಳೋಣ. ಶಿಲ್ಪಾ ಅವರದ್ದು ಇದರಲ್ಲಿ ತಪ್ಪಿತ್ತಾ? ನನ್ ಬಿಹಾರ್ ಅವರು ಎದ್ನೆತ್ಕೊಂಡು ಹೇಳ್ತಿದ್ದಾರೆ ನಂದು ಯಾವ್ದೇ ತಪ್ಪಿರ್ಲಿಲ್ಲ ಅಂತ. ನಾನು ಇನ್ನೊಂದು ಸಾಂಗ್ ನಿಮ್ಗೋಸ್ಕರ ಮಾಡ್ತೀನಿ.